ಮದ್ದೂರು ತಾಲೂಕಿನ ಕೆ ಶೆಟ್ಟಿಹಳ್ಳಿಯಲ್ಲಿರುವ 30 ಗುಂಟೆ ಗ್ರಾಮಠಾಣಾ ಜಾಗದಲ್ಲಿ 10 ಗುಂಟೆ ಜಾಗವನ್ನು ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಸ್ಥಾಪನೆಗೆ ಮೀಸಲಿಡಬೇಕು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಸೋಮನಹಳ್ಳಿ ಅನ್ನದಾನಿ ಜಿಲ್ಲಾಡಳಿತವನ್ನು ಆಗ್ರಹಿಸಿದರು. ಈ ಬಗ್ಗೆ ನಗರದ ಪ್ರವಾಸಿ ಮಂದಿರದಲ್ಲಿ ಪ್ರತಿಭಟನೆ ನಡೆಸಿ ಮಾತನಾಡಿದರು. ಆಧೆ ಗ್ರಾಮದಲ್ಲಿರುವ 30 ಗುಂಟೆ ಜಾಗವನ್ನು ಸವರ್ಣೀಯರು ಇತ್ತೀಚೆಗೆ ದೇವಸ್ಥಾನವೊಂದರ ಟ್ರಸ್ಟ್ಗೆ ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡು ತಂತಿ ಬೇಲಿಯನ್ನು ಹಾಕಲು ಮುಂದಾದಾಗ ಅದನ್ನು ತಡೆಯಲು ಪರಿಶಿಷ್ಟ ಜನಾಂಗದವರು ಮುಂದಾದಾಗ ಗಲಾಟೆ ನಡೆದು ಅಂಬೇಡ್ಕರ್ ಅವರು ಭಾವಚಿತ್ರವಿದ್ದ ಫ್ಲೆಕ್ಸ್ ಅನ್ನು ಹರಿದು ಹಾಕಿದ ಪರಿಣಾಮ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿತ್ತುವೆಂದರು. ಅಷ್ಟೇ ಅಲ್ಲದೆ ಗ್ರಾಮದಲ್ಲಿ ಅಸ್ಪೃಶ್ಯತೆ ಇದ್ದು ಪರಿಶಿಷ್ಟ ಜಾತಿಯವರಿಗೆ ದೇವಸ್ಥಾನಕ್ಕೆ ಪ್ರವೇಶ ನಿರ್ಬಂಧವಿದ್ದು ಕಲ್ಯಾಣಿಯಲ್ಲಿ ನೀರು ತರುವಂತಿಲ್ಲ ಸೇರಿದಂತೆ ಮತ್ತಿತರ ಕಟ್ಟುಪಾಡುಗಳಿದ್ದು ಕೂಡಲೇ ತಾಲೂಕು ಆಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಈ ಸಮಸ್ಯೆಗಳಿಗೆ ಪರಿಹಾರವನ್ನು ದೇವಸ್ಥಾನಕ್ಕೆ ಪ್ರವೇಶ ಕಲ್ಪಿಸಬೇಕು ಎಂದರು. ಕೂಡಲೇ ಅಕ್ರಮವಾಗಿ ದೇವಸ್ಥಾನದ ಟ್ರಸ್ಟ್ಗೆ ಅಕ್ರಮವಾಗಿ ಆಗಿರುವ ಖಾತೆಯನ್ನು ರದ್ದು ಅದಕ್ಕೆ ಕಾರಣರಾದ ಪಿಡಿಒರನ್ನು ಅಮಾನತು ಮಾಡಬೇಕು ಒತ್ತಾಯಿಸಿದರು. ಚೀಕೆರೆ ಹೋಬಳಿ ಕೆ ಶೆಟ್ಟಹಳ್ಳಿ ಗ್ರಾಮದಲ್ಲಿ 14ನೇ ತಾರೀಕು ಈ ತಿಂಗಳು ಒಂದು ಸವರ್ಣೀಯರಿಗೂ ಕೂಡ ನಮ್ಮ ದಲಿತ ಸಮುದಾಯದವ್ರಿಗೂ ಕೂಡ ಒಂದು ಸಣ್ಣ ಘರ್ಷಣೆ ಆಯಿತು. ಏನು ಘರ್ಷಣೆ ಅಂತ ಹೇಳಿದರೆ, ಇವತ್ತು ಒಂದು 30 ಗುಂಟೆ ಗುಂಡುಕಟ್ಟೆ ಸರ್ಕಾರಿ ಜಾಗ ಇತ್ತು. ಆ ಜಾಗದಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ನಮಗೆ 5 ಗುಂಟೆ ಜಾಗ ಕೊಡಿ ಅಂತೇಳಿ ಅಂಬೇಡ್ಕರ್ ಪುತ್ಥಳಿಗೆ 5 ಗುಂಟೆ ಜಾಗ ಕೊಡಿ ಅಂತೇಳಿ ಪಂಚಾಯತಿಗೆ ದಿನಾಂಕ 24/7/2025 ನಮ್ಮ ದಲಿತ ಸಮಾಜದ ಎಲ್ಲ ಮುಖಂಡರು ಅರ್ಜಿ ಕೊಡ್ತಾರೆ. ಆ ಅರ್ಜಿ ಕೊಡೋ ಸಂದರ್ಭದಲ್ಲಿ ಸಭೆಯಲ್ಲಿ ಏನು ತೀರ್ಮಾನ ಮಾಡ್ತಾರೆ, ಸಭಾ ನಡವಳಿ ಅರ್ಜಿಯನ್ನು ಚರ್ಚೆಗೆ ಒಳಪಡಿಸಿ ನಾವು ಈ ಸರ್ಕಾರಿ ಅಂಬೇಡ್ಕರ್ ಚಾರ್ಚಿಗೆ ಸರ್ಕಾರಿ ಜಾಗವನ್ನು ಕೊಡಬೇಕಾದ್ರೆ ನಮಗೆ ಅಧಿಕಾರ ಇಲ್ಲ, ತಾಲೂಕ್ ಪಂಚಾಯಿತಿ ಮತ್ತು ತಹಸೀಲ್ದಾರು ಜಿಲ್ಲಾಧಿಕಾರಿಗಳು ಕ್ರಮ ವಹಿಸಬೇಕು ಅಂತ ಹೇಳಿ ಅವ್ರಿಗೆ ಒತ್ತಾಗ್ತಾರೆ. ಆದರೆ ಅದೇ 24ರಲ್ಲಿ 8ನೇ ತಿಂಗಳಲ್ಲಿ ಬೊಮ್ಮಲಿಂಗೇಶ್ವರ ಟ್ರಸ್ಟ್ಗೆ 30 ಗುಂಟೆ ಜಾಗವನ್ನು ಸರ್ಕಾರಿ ಗುಂಡು ತೋಪನ್ನು ಮುಗಿಸಿ ಪಂಚಾಯತಿಯರೇ ಮುಗಿಸಿ ಆ ಜಾಗವನ್ನು 30 ಗುಂಟೆ ಜಾಗವನ್ನು ಖಾತೆ ಮಾಡ್ತಾರೆ, ಅಕ್ರಮ ಖಾತೆ ಮಾಡ್ತಾರೆ. ಖಾತೆ ಮಾಡಿದಂಥ PDO ದಯಾನಂದ್ ಅಂತ, ಆ ದಯಾನಂದು ಪ್ರಭಾವಕ್ಕೊಳಗಾಗೋ ಹಣ ಆಮಿಷಕ್ಕೊಳಗಾಗಿ ಟ್ರಸ್ಟ್ಗೆ 30 ಗುಂಟೆ ಖಾತೆಯನ್ನು ಮಾಡಿದ್ದಾರೆ. ಈ ಖಾತೆ ಅಕ್ರಮ ಖಾತೆ. ಅದು ಯಾವುದೇ ಟ್ರಸ್ಟ್ಗೆ ಜಾಗ ಮಂಜೂರು ಮಾಡಬೇಕಾದ್ರೆ ಪಂಚಾಯತಿಗೆ ಅಧಿಕಾರ ಇಲ್ಲ. ಜಿಲ್ಲಾಧಿಕಾರಿಗಳು ಅದನ್ನು ಸರ್ಕಾರಕ್ಕೆ ಶಿಫಾರಸು ಮಾಡಿ ಸರ್ಕಾರದ ಆದೇಶದ ಮೇರೆಗೆ ಟ್ರಸ್ಟ್ಗೆ ಜಾಗ ಮಂಜೂರು ಮಾಡಬೇಕಾಗಿತ್ತು. ಇದು ಕಾನೂನು ಮೀರಿ ಆ ಖಾತೆಯನ್ನು ಮಾಡಿದ್ದಾರೆ. ನಮ್ಮ SC ಜನಾಂಗವನ್ನು ಒಕ್ಕಲಿಗರಿ ಸರ್ಕಾರಿ ಜಾಗಕ್ಕೆ ಬಿಡಬಾರ್ದು ಅಂತಂದ್ಬಿಟ್ಟು ಎಲ್ಲದಕ್ಕೂ ತಂತಿ ಬೇಲಿ ಹಾಕ್ಕೊಂಡು ದೇವಸ್ಥಾನಕ್ಕೆಲ್ಲ ಅಲೋ ಮಾಡ್ತಾ ಇಲ್ಲ. ನಮಗೆ ಕೆಲವೊಂದು ಬಡಾವಣೆಗಳಿಗೆಲ್ಲ ಯಾವುದಕ್ಕೂ ನಮಗೆ ಅನುಮತಿ ಕೊಡ್ದೇನೆ ಎಲ್ಲ ಅವರವರೇ ಗೌರ್ಮೆಂಟ್ ಸರ್ಕಾರ ಎಲ್ಲ ಹೊಸಪಡಿಸ್ಕೊಂಡು ಮುಳ್ತಂತಿ ಹಾಕ್ಕೊಂಡು ನಮ್ಮ ಕ್ಯಾಟಗರಿ ಜನಾಂಗವನ್ನು ಒಂದು ಸೈಡಲ್ಲಿ ಇಟ್ಟು ನಮ್ಮ ಅಂಬೇಡ್ಕರ್ ಸ್ಟ್ಯಾಚು ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಜಾಗ ಕುಡಿಯೋಂಥ ಅವಕಾಶ ಕೇಳಿದ್ರು. ಅದಕ್ಕೆ ಅವರೆಲ್ಲದಕ್ಕೂ ಬೇಲಿ ಹಾಕ್ಕೊಂಡು ನಮಗೆ ತುಂಬ ಅನ್ಯಾಯ ಮಾಡಿಕೊಂಡು ತುಂಬ ಇದೆಲ್ಲ ಮಾಡಿಕೊಂಡು ಪೊಲೀಸ್ ಇದೆಲ್ಲ ಬರೋ ಥರ ಮಾಡಿ ನಮ್ಮ ಅಂಬೇಡ್ಕರ್ ಪೋಸ್ಟರ್ ಎಲ್ಲನೂ ಹೊರದಾಕಿ ಇಷ್ಟೆಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಜಿಲ್ಲಾ ಸಂಚಾಲಕ ಶಿವು, ತಾಲೂಕು ಸಂಚಾಲಕ ನವಿಲೆ ರಂಗಸ್ವಾಮಿ, ಶಂಕರ್, ಅಂಬರೀಶ್, ರವಿ, ರಾಜೇಶ್, ಸಂಪತ್ ಸೇರಿದಂತೆ ಹಲವರು ಹಾಜರಿದ್ದರು.